ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಚಪಾತಿ, ರೊಟ್ಟಿ, ದೋಸೆ ಮತ್ತು ಅನ್ನಕ್ಕೆ ಎಲ್ಲ ಸೈಡ್ ಡಿಶ್ಶಾಗಿ ಒಂದು ಸೀಮೆ ಬದನೆಕಾಯಿನಲ್ಲಿ ಮಾಡೋ ಒಂದು ಸ್ವಲ್ಪ ಹೊಸ ವೆರೈಟಿ ಕೂರ್ಮಾ ಥರ ತೋರಿಸ್ತಾ ಇದ್ದೀನಿ. ನೋಡಿ, ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ. ಅದಕ್ಕೆ ನಾನು ಈ ಥರ ಉದ್ದುದ್ದವಾಗಿ ನಾನು ಅದನ್ನು ಸೀಮೆ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಬೇಗ ಬೆಂದುಬಿಡುತ್ತೆ, ಅದರಿಂದ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. 5 ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ. ನೋಡಿ, ಇದಕ್ಕೆ ಸೀಮೆ ಬದನೆಕಾಯಿಗೆ ಹಾಕೋಕ್ಕೋಸ್ಕರ ನಾನು ಮೆಣಸು ಪುಡಿ ಮತ್ತು ತೆಂಗಿನಕಾಯಿ ತುರಿ, ಬಿಳಿ ಎಳ್ಳು ಸ್ವಲ್ಪ, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಮೆಣಸು ಹಾಕ್ತಾಯಿದ್ದೀವಲ್ವ, ಅದಕ್ಕೆ ಉಪ್ಪು, ಅರಿಶಿನ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ನಾನೀಗ ಹೀಗೆ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ಈ ಲೈನಲ್ಲಿರೋದನ್ನು ಮೆಣಸು, ಉಪ್ಪು ಮತ್ತು ಅರಿಶಿನ ಮೂರನ್ನೂ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಮತ್ತು ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮೂರನ್ನೂ ನೀರು ಹಾಕದೆ ಒಂದು ಸಲ ಮಿಕ್ಸಿಯಲ್ಲಿ ಒಂದೇ ಒಂದು ಸತಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಮತ್ತು ಎಣ್ಣೆಗೆ ಹಾಕೋಕ್ಕೋಸ್ಕರ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕಿ ಎಳ್ಳು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಲಾಸ್ಟ್ಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಇದು ಮೂರನ್ನೂ ನಾನಿವಾಗ ಹಾಕಿಬಿಟ್ಟು ನೋಡಿ, ಮೆಣಸು ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಅರಿಶಿನ. ಇದನ್ನು ಈಗ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೆ ಬಿಟ್ಬಿಡಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗೆ ಮಿಕ್ಸ್ ಮಾಡಿ ಇದನ್ನು ಈ ಥರ ಉದ್ದುದ್ದವಾಗಿ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಬರೀ ಕೂಡ ತಿನ್ಬೋದು, ಇದು ಆ ಥರ ಇರುತ್ತೆ. ನೋಡಿ, ಇವಾಗ ನಾನು ತೆಂಗಿನಕಾಯಿ ತುರಿ ಮತ್ತು ಹಸಿಮೆಣಸಿನ್ಕಾಯಿ ಕುಟ್ಕೊಂಡಿರ್ತೀನಿ, ನಾನು ಯಾವಾಗಲೂ ಮೊದಲೇ ಹಾಕಿಟ್ಕೊಂಬಿಟ್ಟಿರ್ತೀನಿ, ಮತ್ತು ಶುಂಠಿ, ಇದನ್ನು ಮೂರನ್ನೂ ಒಂದು ಸ್ವಲ್ಪ ಒಂದು ಸತಿ ಮಿಕ್ಸರಲ್ಲಿ ಹಾಕಿಟ್ಕೊಳ್ತೀನಿ. ನೋಡಿ, ಈ ಥರ ನಾನು ಕಲಸಿಟ್ಕೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನ್ನಷ್ಟು ಎಣ್ಣೆ ಸಾಕು. ಅದನ್ನು ಕಾಯಕ್ಕಿಟ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಅದಕ್ಕೆ, ಮತ್ತು ಅದಕ್ಕೇ ಒಂಚೂರು ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಬಿಳಿ ಎಳ್ಳು ಇಟ್ಕೊಂಡಿದ್ನಲ್ಲ, ಒಂದು ಸ್ಪೂನ್ನಷ್ಟು ಅದನ್ನು ಹಾಕಿದ್ದೀನಿ. ನೋಡಿ, ಹಿಂಗೆ ಹಾಕ್ಬಿಟ್ಟು ಇದು ತೆಂಗಿನಕಾಯಿ ಅದು ಮಾತ್ರ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೂ ನೀರೇನು ಹಾಕಿಲ್ಲ, ಹಾಗೆ ಮಾಡಿ ಇಟ್ಕೊಂಡಿರೋದು. ಇದನ್ನು ಚೆನ್ನಾಗಿ ಹೀಗೆ ಎಣ್ಣೆಯಲ್ಲಿ ಒಂಥರ ಅದು ಗಮ್ಮಂತ ವಾಸನೆ ಬರೋವಷ್ಟು ನೀವು ಅದನ್ನು ಹುರ್ಕೊಂಡ್ಬಿಡಿ. ನಿಮ್ಗೆ ಬೇಕಾದರೆ ಇಂಗು, ಬೆಳ್ಳುಳ್ಳಿ ಏನು ಬೇಕಾದರೂ ಹಾಕ್ಕೋಬೋದು, ಈರುಳ್ಳಿ ಎಲ್ಲ ನಾನು ಬಳಸ್ತಾ ಇಲ್ಲ. ಇದು ಹಾಗೇ ಮಾಡ್ತಾಯಿದ್ರು ನಮ್ಮ ತಾಯಿ ಎಲ್ಲ. ಅದಕ್ಕೋಸ್ಕರ ಸೀಮೆ ಬದನೆಕಾಯಿ ಸಾಸಿವೆ ಅಂತ ಅವ್ರು ಹೇಳ್ತಾಯಿದ್ರು. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ, ಅವರು ಆ ಹೆಸರಿಂದ ಇದನ್ನು ಕರಿತಾಯಿದ್ರು. ನೋಡಿ, ಈಗ ಇದು ಮಾಡಿಬಿಟ್ಟು ಮೆಣಸು ಸಾಸಿವೆ ಅಂತ ಕೂಡ ಹೇಳ್ತಾರೆ ಕೆಲವರು. ಅಂದರೆ ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ, ಮೆಣಸು ಪುಡಿನೇ ಹಾಕ್ತಾರೆ. ಹಸಿಮೆಣಸಿನ್ಕಾಯಿ ಕೆಲವರು ಹಾಕೋದೇ ಇಲ್ಲ, ಬರೀ ಮೆಣಸೇ ಕುಟ್ಟು ಹಾಕ್ತಾರೆ. ಮತ್ತು ಒರಳಲ್ಲಿ ನೀವು ತೆಂಗಿನಕಾಯಿ, ಮೆಣಸು ಎಲ್ಲ ಜಜ್ಜಿಬಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಆದರೆ ಈಗೆಲ್ಲ ಮಿಕ್ಸಿ ಬಳಸ್ಬಿಡ್ತೀವಲ್ವ, ನಾನು ಒಂದು ಸತಿ ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಂಗೆ ಆಗಬೇಕಿದು. ಹಿಂಗೆ ಈ ಥರ ಎಲ್ಲ ಆದಮೇಲೆ ನೀವು ಇದಕ್ಕೆ ಇದು ಮಾಡಿಟ್ಕೊಂಡಿದ್ದೀರಲ್ಲ, ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ, ಇದನ್ನು ಹಾಕಿಬಿಟ್ಟು ಚೆನ್ನಾಗೆ ಒಂದು ಸತಿ ಅದೆಲ್ಲ ಮಿಕ್ಸ್ ಆಗೋ ಹಾಗೆ ಅದಕ್ಕೆ ಹಾಕ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂಥರ ಹೊಸ ವೆರೈಟಿ ಅನಿಸುತ್ತೆ. ನಿಮಗೆ ಮಾಡಿ ನೋಡಿ, ಏಕೆಂದರೆ ಖಾರ ಎಲ್ಲ ಏನು ಇಲ್ಲದಿದ್ದರೆ ನೀವು ಮಕ್ಕಳು ಸಲೀಸಾಗಿ ಅದು ಹಾಗಾಗೆ ತಿಂದುಬಿಡ್ತಾರೆ. ನೋಡಿ, ಫ್ರೆಶ್ಶಾಗಿ ನೀವು ಆಗಿಂದಾಗೆ ಊಟಕ್ಕೆ ಕೂತಾಗೇ ಇದನ್ನು ಹೆಚ್ಚಿಟ್ಕೊಂಡ್ಬಿಟ್ಟು ರೆಡಿ ಮಾಡ್ಬೋದು. ಮತ್ತು ಬರಿದು ತಿನ್ಬೋದು, ಅನ್ನದ ಜೊತೆ, ಚಪಾತಿ, ರೊಟ್ಟಿ, ದೋಸೆ ಎಲ್ಲದರ ಜೊತೆಯಲ್ಲೂ ಹೊಂದ್ಕೊಳ್ಳುತ್ತೆ ಇದು. ಮತ್ತು ಡಬ್ಬಿಗಳಿಗೆ ಕಳ್ಸೋಕ್ಕೆ ಕೂಡ ನಿಮಗೆ ದಿಢೀರಂತ ರೆಡಿ ಆಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಇದು ಮಾಡಿಬಿಟ್ಟು ನಿಮ್ಗೆ ಬೇಕಾದರೆ ಮಾತ್ರ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ನಾನು ನೀರು ಹಾಕ್ತಾಯಿಲ್ಲ. ಇದು ಸೀಮೆ ಬದನೆಕಾಯಿ, ಮೆಣಸು, ಸಾಸಿವೆ ಅಂತ ಹೇಳ್ತಾಯಿದ್ದೀನಿ ನಿಮಗೆ. ಇಲ್ಲ, ನೀವು ಇದನ್ನು ಕೂರ್ಮಾ ಅಂತಲೂ ನೀವು ಕರಿಬೋದು. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ನಾನು ರೆಡಿ ಮಾಡ್ಕೊಳ್ತಾಯಿದ್ದೀನಿ. ನೋಡಿ, ಇದೆಲ್ಲ ಹಾಕಿದ್ದೀನಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಅದೇ ಒಂದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಅದಕ್ಕೆ ನೀವು ಮತ್ತೆ ಏನು ನೀರು ಹಾಕಬೇಡಿ. ಅದಕ್ಕೆ ಇವಾಗ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಬಿಡ್ತಾಯಿದ್ದೀನಿ ನಾನು. ತುಂಬ ನೀರಾಗಿ ಮೆತ್ತಗಾಗೋ ಹಂಗೆ ಬೇಯಿಸಬೇಡಿ, ಆವಾಗ ಅದು ಅಷ್ಟೊಂದೇನು ಚೆನ್ನಾಗಿರಲ್ಲ. ಇದು ಒಂಥರ ಕರ್ಕರ ಅಂತ ಹೇಳಿ ಶಬ್ದ ಬರೋ ಥರ ಬಾಯಲ್ಲಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಸಣ್ಣಗೆ ಹೆಚ್ಚಿದ್ದೀನಲ್ವ,
ಅದರಿಂದ ಏನಿಲ್ಲ, ಬೇಗ ಮೆತ್ತು ಆಗಿಬಿಡತ್ತೆ ಅದು. ನೋಡಿ ಈಗ ಎಷ್ಟು ಸುಲಭವಾಗಿ ಸೀಮೆ ಬದನೆಕಾಯಿ ಮೆಣಸು ಸಾಸಿವೆ ಅಂತ ನಾನು ಕರಿತಾ ಇದ್ದೀನಿ, ಅಥವಾ ನೀವು ಸಿಂಪಲ್ಲಾಗಿ ಕೂರ್ಮಾ ಅಂತಲೂ ಕೂಡ ನೀವು ಹೇಳ್ಕೊಳ್ಬೋದು. ಗ್ರೇವಿ ಬೇಕಾದರೆ ಇದಕ್ಕೊಂದು ಸ್ವಲ್ಪ ನೀರು ಬೆರೆಸ್ಕೊಳ್ಳಿ. ನಮ್ಮ ತಾಯಿಯವರೆಲ್ಲ ಏನು ಮಾಡ್ತಿದ್ರು ಗೊತ್ತಾ, ಇದಕ್ಕೆ ಒಂದು ಲಾಸ್ಟಲ್ಲಿ ಕೆಳಗಡೆ ಇಳಿಸಿದ ಮೇಲೆ ಒಂದು ಅರ್ಧ ಕಪ್ ಮೊಸರು ಹಾಕ್ತಾಯಿದ್ರು. ಅದು ಕೂಡ ತುಂಬ ಚೆನ್ನಾಗಿ ರುಚಿ ಕೊಡ್ತಾಯಿತ್ತು. ನೀವು ಬೇಕಾದರೆ ಆ ಥರ ಕೂಡ ಮಾಡ್ಕೋಬೋದು. ನೋಡಿ, ಸಿಂಪಲ್ಲಾಗಿರೋ ಒಂದು ಸೈಡ್ ಡಿಶ್ ಹೇಳ್ಕೊಟ್ಟಿದ್ದೀನಲ್ವ. ನಾನು ಇದೇ ಥರ ಸುಮಾರು ಹೇಳ್ತಾ ಇರ್ತೀನಿ. ನೀವು ನನ್ನ ವಿಡಿಯೋನ, ನನ್ನ ಚಾನಲ್ನ ಫಾಲೋ ಮಾಡ್ತಾಯಿದ್ರೆ ನೀವು ಕೂಡ ಇದನ್ನೆಲ್ಲ ರೆಡಿ ಮಾಡ್ಕೋಬೋದು. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ನೋಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಬರಲಾ ಫ್ರೆಂಡ್ಸ್, ನಮಸ್ಕಾರ.